ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಆಫೀಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಇದೆಲ್ಲನೂ ಕೂಡ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ಬರೋ ರೀತಿ ಯಾವ ರೀತಿ ಸೆಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಇದು ಒಂದು ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಗೈಸ್. ಯಾಕೆ ಅಂತಂದರೆ ಬಿಸ್ನೆಸ್ ಮಾಡೋ ಅಂಥವರು ಅವರ ಶಾಪ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಇದೆಲ್ಲನೂ ಕೂಡ ಸರ್ಚ್ ಮಾಡಿದಾಗ ಗೂಗಲ್ ಮ್ಯಾಪಲ್ಲಿ ಅದು ತೋರಿಸಿದಾಗ ಲೊಕೇಶನ್ ಹುಡ್ಕೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಅವರಿಗೆ ಎಲ್ಪ್ ಆಗುತ್ತೆ. ಸೊ ಇಂಥದ್ದೇ ಯೂಸ್ಫುಲ್ ವೀಡಿಯೋಸ್ ಬೇಕು ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸೊ ಗಾಯ್ಸ್, ಮೊದಲನೇದಾಗಿ ಗೂಗಲ್ ಮ್ಯಾಪ್ಸ್ನ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇದೆ ನೋಡಿ, ಈ ಥರ ಅದನ್ನು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಪ್ಲಸ್ ಮಾರ್ಕ್ ಬಂದು ಕಾಂಟ್ರಿಬ್ಯೂಟ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಪ್ಲಸ್ ಮಾಡ್ಕೊಳ್ಳಿ. ಈಗ ಫಸ್ಟು ಆ್ಯಡ್ ಪ್ಲೇಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗಿರೋ ಪ್ಲೇಸ್ದು ಡೀಟೇಲ್ಸ್ದೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಪ್ಲೇಸ್ ನೇಮ್ ಇದೆಯಲ್ಲ, ಅಲ್ಲಿ ನೀವು ಏನನ್ನು ಆ್ಯಡ್ ಮಾಡ್ತಿದ್ದೀರಾ ಅದ್ರ ನೇಮ್ನ ಆ್ಯಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಹೋಟೆಲ್ ಇಟ್ಟಿದ್ದೀರಾ ಅಂತಂದರೆ ಹೋಟೆಲ್ ನೇಮು, ಇಲ್ಲ ನಿಮ್ಮ ಮನೆ ನೇಮ್ ಅಂತಂದರೆ ಮನೆ ನೇಮು, ಇಲ್ಲ ಯಾವುದೋ ಕಂಪ್ನಿ ಅಂದರೆ ಕಂಪ್ನಿ. ಸೊ ಈಗ ನಾನು ನಿಮಗೆ ಎಕ್ಸಾಂಪಲಿಗೆ ರಂಜಿನಿ ರೆಸ್ಟೋರೆಂಟ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಬಂದು ಕೆಟಗರಿನಲ್ಲಿ ಈಗ ರೆಸ್ಟೋರೆಂಟ್ ಅಂತ ಕೊಟ್ಟಾಗ ನಾನು ಇಷ್ಟೆಲ್ಲ ಆಪ್ಷನ್ಸು ಬರುತ್ತೆ. ರೆಸ್ಟೋರೆಂಟು, ಬೇಕ್ರಿ, ಕೇಕ್ ಆಪ್ಷನ್ನು ಅಂತ. ಮತ್ತು ರೆಸ್ಟೋರೆಂಟಲ್ಲಿ ಯಾವ್ಯಾವ ರೆಸ್ಟೋರೆಂಟು, ಫ್ಯಾಮಿಲಿ ರೆಸ್ಟೋರೆಂಟ, ಚೈನೀಸ್ ರೆಸ್ಟೋರೆಂಟ, ಈ ಥರ ನಾನು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಕೊಡ್ತೀನಿ. ಸೊ ಕೆಟಗರಿನಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಫುಡ್ ಆ್ಯಂಡ್ ಡ್ರಿಂಕಿಗೆ ರಿಲೇಟೆಡ್ ಆಗಿರೋದು, ಶಾಪಿಂಗಿಗೆ ರಿಲೇಟೆಡ್ ಆಗಿರೋದು, ಇಷ್ಟೆಲ್ಲ ಆಪ್ಷನ್ಸು ನಿಮಗೆ ಸಿಗುತ್ತೆ. ಗಿಫ್ಟ್ ಶಾಪು, ಜನರಲ್ ಸ್ಟೋರು, ಲೇಡೀಸ್ ಕ್ಲಾತ್ಸು, ಈ ಥರ ಎಲ್ಲ ಶಾಪಿಂಗಿಗೆ ರಿಲೇಟೆಡ್ ಇರುತ್ತೆ. ಮತ್ತು ಸರ್ವೀಸಸ್, ಈ ಬ್ಯಾಂಕ್ಸ್ ಆಗಿರ್ಬೋದು, ಇಲ್ಲ ಕಾರ್ ಸರ್ವೀಸು, ಮೆಕ್ಯಾನಿಕಲ್ ಸರ್ವೀಸು, ಇಂಟರ್ನೆಟ್ ಕೆಫೆ, ಇದೆಲ್ಲನೂ ಕೂಡ ಸರ್ವಿಸಸಲ್ಲಿ ಬರುತ್ತೆ. ಮತ್ತು ಹೋಟೆಲ್ ಆ್ಯಂಡ್ ಅಕಾಮಡೇಷನ್ ಅಂತಂದರೆ ಲಾಡ್ಜ್, ಈ ಥರ ಎಲ್ಲ ಇರುತ್ತಲ್ಲ ಹೋಟೆಲ್ಸು, ಇದನ್ನು ಇಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟು ಇದು ಟೆಂಪಲ್ ಎಲ್ಲ ಅಂತ ಅಂದರೆ ರಿಲಿಜಿಯನಲ್ಲಿ ಬರುತ್ತೆ. ಮತ್ತು ಆಫೀಸ್ಗಳು, ಇಲ್ಲಿ ನಿಮ್ಮ ಹೌಸ್ದು ಅಂದರೆ ನಿಮ್ಮ ಮನೆ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ರೆಸಿಡೆನ್ಷಿಯಲಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟು ಕಾಲೇಜು, ಅದೆಲ್ಲ ಎಜುಕೇಷನಲ್ಲಿ ಕೊಡಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಕೆಟಗರಿ ಮತ್ತು ಪ್ಲೇಸ್ ನೇಮ್ ಕೊಟ್ಟ ಮೇಲೆ ಅಡ್ರೆಸ್ಸು ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಎಲ್ಲಿದೆ ನಿಮ್ಮ ಹೋಟೆಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಯಾವ ಪ್ಲೇಸಲ್ಲಿದೆ, ಯಾವ ಪ್ಲೇಸಿಗೆ ಹತ್ರ ಇದೆ, ಇದನ್ನೆಲ್ಲ ನೀಟಾಗಿ ಕೊಡಬೇಕಾಗತ್ತೆ ಅಡ್ರೆಸ್ಸು. ಓಕೆನಾ? ಸೊ ಅಡ್ರೆಸ್ನ ನಿಮಗೆ ಗೊತ್ತಿರುತ್ತಲ್ವಾ, ಅದನ್ನು ನೀಟಾಗಿ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ನೀವು ಯಾವ ಪ್ಲೇಸಲ್ಲಿ ಅಂದರೆ ಇವಾಗ ಆ್ಯಡ್ ಮಾಡ್ತಿರೋವಂಥ ಪ್ಲೇಸಲ್ಲೇ ಇದ್ಬಿಟ್ಟು ಲೊಕೇಶನ್ನ ಕೊಟ್ಟಿದ್ರೆ ಅದೇ ತೊಗೊಂಡಿರುತ್ತೆ. ಓಕೆನಾ? ಸೊ ಇಲ್ಲ ಅಂತಂದರೆ ಇಲ್ಲಿ ಎಡಿಟ್ ಮಾಡ್ಕೊಳ್ಬೋದು ಮ್ಯಾಪ್ನು ಕೂಡ. ಓಕೆನಾ? ಆ ಆಪ್ಷನ್ನು ಕೂಡ ಇದೆ. ನೆಕ್ಸ್ಟು ಲೊಕೇಟೆಡ್ ವಿತಿನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮಾಲಲ್ಲಿ ಒಂದು ಶಾಪ್ ಇರುತ್ತೆ, ಈಗ ಬರ್ಗರ್ ಕಿಂಗ್ ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಲೊಕೇಟೆಡ್ ವಿತಿನ್ ಅಂತ. ಸೊ ಆ ಮಾಲ್ ನೇಮ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಇವಾಗ ದೊಡ್ಡ ಪ್ಲೇಸಲ್ಲಿ ಚಿಕ್ಕದೊಂದಿರುತ್ತೆ ಅಂತ ಅಂದರೆ ಈಗ ಮಾಲ್ ಒಳಗಡೆ ಇರೋದಲ್ವ, ಸೊ ಮಾಲ್ ನೇಮ್ನ ಅಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಅವರ್ಸಿಗೆ ಬಂದು ಇಲ್ಲಿ ಸಂಡೇ ಟು ಸ್ಯಾಟರ್ಡೇವರೆಗೂ ಕೊಡಬೇಕಾಗುತ್ತೆ. ಸಂಡೇ ಟು ಸ್ಯಾಟರ್ಡೇ ಸೇಮ್ ಅವರ್ಸ್ ಇದ್ದರೆ ಇಲ್ಲಿ 24 ಅವರ್ಸ್ ಓಪನ್ ಇದ್ದರೆ ಫಸ್ಟ್ ಆಪ್ಷನ್ನು, ಕ್ಲೋಸ್ ಇದ್ದರೆ ಕ್ಲೋಸ್, ಆ ಥರ ಕೊಡಬೇಕಾಗುತ್ತೆ. ಇಲ್ಲಿ ಟೈಮಿಂಗ್ಸ್ನ ಇಲ್ಲಿ ಓಪನ್ ಟೈಮು, ಕ್ಲೋಸ್ ಟೈಮಲ್ಲಿ ಕೊಡಬೇಕು. ಮಂಡೇ ಟು ಸ್ಯಾಟರ್ಡೇ ಟೈಮಿಂಗ್ಸ್ ಚೇಂಜ್ ಇದ್ದರೆ ಎಡಿಟ್ ಮಂಡೇ ಟು ಸ್ಯಾಟರ್ಡೇ ಇದೆಯಲ್ಲ ಅದರಲ್ಲಿ ಕೊಡಿ. ಇಲ್ಲ ಅಂತಂದರೆ ಸಂಡೇ ಚೇಂಜ್ ಇದ್ದರೆ ಎಡಿಟ್ ಸಂಡೇ ಅಂತ ಇದೆಯಲ್ಲ ಅದರಲ್ಲಿ ಕೊಡಿ. ಓಕೆನಾ? ಅವರ್ಸ್ದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಈ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಆ್ಯಡ್ ಫೋಟೋ ಅಂತ ಕಾಣಿಸುತ್ತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಹಾಕ್ಬೋದು, ನಿಮ್ಮದು ವೆಬ್ಸೈಟ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಇಷ್ಟೆಲ್ಲ ಕೊಟ್ಟಿದ್ದಾದಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಕಾಣಿಸ್ತಾ ಇದೆಯಲ್ಲ ಅದು ಓಪನ್ ಆಗುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.